ಅಗರ ಬಳಿ ಮೆಟ್ರೋ ಕಾಮಗಾರಿಯ ವೇಳೆ ಅವಘಡ ಸಂಭವಿಸಿದೆ. ಕಂಟ್ರೋಲ್ ತಪ್ಪಿ ಬೃಹತ್ ಕ್ರೇನ್ ಉಲ್ಟಾ ಆಗಿದೆ. ಮೆಟ್ರೋ ಕಾಮಗಾರಿಯ ವೇಳೆ ಆಗಿರುವಂತಹ ಅನಾಹುತ ಇದು. ಇವತ್ತು ಮುಂಜಾನೆ 3:45ರ ಸುಮಾರಿಗೆ ಈ ಘಟನೆಯಾಗಿದೆ. ಮೆಟ್ರೋ ನೀಲಿ ಮಾರ್ಗದ ಕಾಮಗಾರಿಯ ವೇಳೆ ಅವಘಡ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ ಮಾರ್ಗ ಕಂಟ್ರೋಲ್ ತಪ್ಪಿ ಕ್ರೇನ್ ಉಲ್ಟಾ ಆಗಿದೆ. ಗಮನಿಸ್ತಾ ಇದ್ದೀರಿ ಕಾಮಗಾರಿಯ ವೇಳೆ ಆದಂತಹ ಅನಾಹುತದ ದೃಶ್ಯ ಇದು. ಯಾವ ರೀತಿಯಾಗಿ ಕ್ರೇನ್ ಉಲ್ಟಾ ಆಗಿದೆ ಅಂತ ಹೇಳಿ ಅದರ ಫೋಟೋಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮುಂಜಾನೆ 3:45ರ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಮೆಟ್ರೋ ನೀಲಿ ಮಾರ್ಗದ ಕಾಮಗಾರಿಯ ವೇಳೆ ಸಂಭವಿಸಿದಂತಹ ದುರಂತ. ಇನ್ನು ಚಾಲಕನಿಗೆ ಏನಾಯಿತು, ನಿಯಂತ್ರಣ ಹೇಗೆ ತಪ್ಪಿತು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಬೆಳ್ಳಂಬೆಳಿಗ್ಗೆ ಅಂದರೆ 3:45ರ ಸುಮಾರಿಗೆ ಘಟನೆ ಆಗಿದೆ. ಒಂದು ವೇಳೆ ಬೇರೆ ಸಮಯದಲ್ಲಿ ಏನಾದರೂ ಈ ದುರಂತ ಆಗಿದ್ದರೆ ಹೇಗೆ? ಕ್ರೇನ್ ಉಲ್ಟಾ ಹೊಡಿತಾ ಇದ್ದಂತೆ ಡ್ರೈವರ್ ಜಿಗಿದಿದ್ದಾರೆ. ಕ್ರೇನ್ನಿಂದ ಜಿಗಿದು ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಚಾಲಕ. ಕ್ರೇನ್ನ ಹಿಂಭಾಗಕ್ಕೆ ತೂಕದ ವಸ್ತು ಹಾಕಿರಲಿಲ್ಲ. ಮುಂದೆಯಿಂದ ಗರ್ಡರ್ ಎತ್ತುವ ವೇಳೆ ಬ್ಯಾಲೆನ್ಸ್ ತಪ್ಪಿದೆ. ಪಿಲ್ಲರ್ ಮಾದರಿಯ ಗರ್ಡರ್ ಎತ್ತುವ ವೇಳೆ ಆಗಿರುವಂತಹ ಘಟನೆ ಇದು. ಅಂದರೆ ಕಾಮಗಾರಿಗೆ ಅಥವಾ ಏನು ಕೆಲಸಕ್ಕೆ ಅವಶ್ಯಕವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಿತ್ತು, ಅದನ್ನು ಮಾಡಿಕೊಳ್ಳದೆ ಕಾರ್ಯಾಚರಣೆಗೆ ಅಥವಾ ಕಾಮಗಾರಿ ಕೆಲಸಕ್ಕೆ ಇಲ್ಲಿ ಡ್ರೈವರ್ ಇಳಿದಿದ್ರ ಅನ್ನೋ ಅನುಮಾನವೂ ಕೂಡ ಕಾಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕ್ರೇನ್ನ ಹಿಂಭಾಗಕ್ಕೆ ತೂಕದ ವಸ್ತುವನ್ನು ಹಾಕಿರಲಿಲ್ಲ. ಹಾಗಾಗಿ ಕ್ರೇನ್ ಬ್ಯಾಲೆನ್ಸನ್ನು ಕಳ್ಕೊಂಡಿದೆ. ಅದೃಷ್ಟವಶಾತ್ ಕ್ರೇನ್ ಚಾಲಕ ಕ್ರೇನ್ನಿಂದ ಜಿಗಿದು ತನ್ನ ಪ್ರಾಣವನ್ನು ಉಳಿಸ್ಕೊಂಡಿದ್ದಾನೆ. ಕ್ರೇನ್ ಉಲ್ಟಾ ಹೊಡಿತಾ ಇದ್ದಂತೆ ತತ್ಕ್ಷಣಕ್ಕೆ ಎಚ್ಚೆತ್ತುಕೊಂಡು ಚಾಲಕ ಅಲ್ಲಿಂದ ಜಂಪ್ ಮಾಡಿದ್ದಾನೆ. ಮುಂದೆಯಿಂದ ಗರ್ಡರ್ ಎತ್ತುವ ವೇಳೆ ಬ್ಯಾಲೆನ್ಸ್ ತಪ್ಪಿದೆ. ಪಿಲ್ಲರ್ ಮಾದರಿಯ ಗರ್ಡರನ್ನು ಎತ್ತಬೇಕಿದ್ರೆ ಬ್ಯಾಲೆನ್ಸನ್ನು ಕಳ್ಕೊಂಡು ಕ್ರೇನ್ ಈ ಮಾದರಿ ಉಲ್ಟಾ ಆಗಿರೋದು. ಆಲ್ಮೋಸ್ಟ್ ರಾತ್ರಿ ಹೊತ್ತು ಈ ಕಾಮಗಾರಿಗಳೆಲ್ಲ ನಡೆಯುತ್ತೆ. ಮುಂಜಾನೆ ಕೂಡ ಈ ಕಾಮಗಾರಿ ಮುಂದುವರೆದಿದ್ದಂತಹ ಸಂದರ್ಭದಲ್ಲಿ ಈ ಅನಾಹುತ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ವಿ. ಕ್ರೇನ್ ತೆರವು ಮಾಡುವಂತಹ ಕೆಲಸವೂ ಕೂಡ ಅಲ್ಲಿ ಆಗ್ತಾ ಇದೆ. ಮೆಟ್ರೋ ಕಾಮಗಾರಿಯ ವೇಳೆ ಸಂಭವಿಸಿದಂತಹ ಅನಾಹುತ. ಈ ಹಿಂದೆಯೂ ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಮೆಟ್ರೋ ಕಾಮಗಾರಿಯ ವೇಳೆ ಆದಂತಹ ಎಡವಟ್ಟುಗಳು, ಅನಾಹುತಗಳಿಂದ ಏನೇನು ಸಮಸ್ಯೆಗಳಾಗಿದೆ ಅನ್ನೋದನ್ನು ನೋಡಿದ್ದೀವಿ. ಪ್ರಾಣಹಾನಿಯೂ ಕೂಡ ಆಗಿದೆ. ಆದರೆ ಇಲ್ಲಿ ಅದೃಷ್ಟವಶಾತ್ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಕ್ರೇನ್ ಚಾಲಕ ಕೂಡ ಬಚಾವಾಗಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು. ಇನ್ನೂ ಅನೇಕ ಭಾಗಗಳಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇರೋದ್ರಿಂದ ಎಷ್ಟು ಜಾಗೃತಿಯನ್ನು ವಹಿಸಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಿರೋ ಅಷ್ಟೇ ಒಳ್ಳೆಯದು. ಸ್ವಲ್ಪ ಅಚಾತುರ್ಯ ಆದರೂ ಕೂಡ ದೊಡ್ಡ ಮಟ್ಟದ ಅನಾಹುತವನ್ನು ಎದುರಿಸಬೇಕಾಗುತ್ತೆ. ಬೇರೆಯವರ ಪ್ರಾಣಕ್ಕೂ ಕೂಡ ಕಂಟಕ ಎದುರಾಗುತ್ತೆ. ಅಪ್ಪಿತಪ್ಪಿ ಈ ಬ್ಯಾಲೆನ್ಸ್ ತಪ್ಪದಂತಹ ಕ್ರೇನ್ ಬೇರೆ ಕಡೆ ಏನಾದರೂ ಬಿದ್ದಿದ್ದರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು. ವಾಹನ ಸಂಚಾರ ಹೆಚ್ಚಿನ ಮಟ್ಟದಲ್ಲಿ ಇದ್ದಿದ್ದರೆ ಏನು ಆಗಬೇಡ ಅಂತ ಹೇಳಿ ಜನರು ಕೂಡ ಇದೀಗ ಘಟನೆಯ ನಂತರ ಹೌಹಾರಿದ್ದಾರೆ. ಬೆಂಗಳೂರಿನ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ ಮಾರ್ಗದಲ್ಲಿ ಆಗಿರುವಂತಹ ದುರಂತ ಇದು. ಮುಂಜಾನೆ 3:45ರ ಸುಮಾರಿಗೆ ಘಟನೆಯಾಗಿದೆ. ಸದ್ಯಕ್ಕೆ ಅಲ್ಲಿ ಉಲ್ಟಾ ಆದಂತಹ ಕ್ರೇನನ್ನು ತೆರವು ಮಾಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಅಗರ ಬಳಿ ಮೆಟ್ರೋ ಕಾಮಗಾರಿಯ ವೇಳೆ ಆದಂತಹ ಅವಘಡ ಇದು. ಕಂಟ್ರೋಲ್ ತಪ್ಪಿ ಬೃಹತ್ ಕ್ರೇನ್ ಉಲ್ಟಾ ಆಗಿದೆ. ಚಾಲಕ ಬಚಾವಾಗಿದ್ದಾರೆ. ಅಲ್ಲಿ ತೆರವು ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ಸಂಬಂಧಪಟ್ಟವರು ಬಹಳ ಜಾಗೃತಿಯನ್ನು ವಹಿಸಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಕಾರಣದ ಬಗ್ಗೆ ಇದೀಗ ಚರ್ಚೆ ಆಗ್ತಾ ಇದೆ. ಏನು ನಿರ್ಲಕ್ಷ್ಯ ಆಯಿತು ಅಂತ ಹೇಳಿ ಕ್ರೇನ್ ಈ ರೀತಿ ಉಲ್ಟಾ ಹೊಡೆಯೋದಕ್ಕೆ? ಮಧುಶ್ರೀ, BMSL ಕಾಮಗಾರಿ ವೇಳೆ ಸುಮಾರು ಮುಂಜಾನೆ 4 ಗಂಟೆಗೆ ಈ ಒಂದು ಅವಘಡ ನಡೆದಿರುವಂಥದ್ದು. ಸದ್ಯಕ್ಕೆ ನಾನೀಗ ಘಟನೆ ಸ್ಥಳದಲ್ಲೇ ಇದ್ದೀನಿ. ಘಟನೆ ಸ್ಥಳದಲ್ಲಿ ದೃಶ್ಯವನ್ನು ಗಮನಿಸಬಹುದು. ಮುಂಜಾನೆ 4 ಗಂಟೆ ಸುಮಾರಿಗೆ ಈ ಒಂದು ಕ್ರೇನ್ ಏನಿದೆ, ಕ್ರೇನು ಒಂದು ಕಂಪೋಸಿಟ್ ಗ್ರೈಡರ್ ಅಂತ ಬರುತ್ತೆ, ಅಂದರೆ ಪಿಲ್ಲರ್ ರೀತಿಯ ಗ್ರೈಡರು ದೃಶ್ಯದಲ್ಲಿ ಗಮನಿಸಬಹುದು. ಅದು ಕೆಳಗಡೆ ಕೂಡ ಬಿದ್ದಿದೆ. ಆ ಕೆಳಗಡೆ ಬಿದ್ದಿರುವಂತಹ ಗ್ರೈಡರ್ನ ಒಂದು ಬೃಹತ್ ಎತ್ತರದ
ಕ್ರೇನ್ ಆಪರೇಟ್ ಮಾಡ್ತಾ ಅದನ್ನು ಎತ್ತೋಕ್ಕೆ ಮುಂದಾಗುತ್ತೆ. ಆದರೆ ಹಿಂದ್ಗಡೆ ಅದಕ್ಕೆ ಭಾರ ಇರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮುಂದ್ಗಡೆ ಅದನ್ನು ಎತ್ತಬೇಕಾದ್ರೆ ಹಿಂದ್ಗಡೆನೂ ಭಾರ ಇರಬೇಕು. ಆದರೆ ಆ ಕ್ರೇನ್ ಆಪರೇಟರ್ ಹಿಂದೆ ಭಾರ ಹಾಕೊಳ್ಳೋದನ್ನು ಬಿಟ್ಟಿದ್ದಾನೆ. ಹೀಗಾಗಿ ಮುಂದ್ಗಡೆ ಭಾರ ಎತ್ತಿದಂಗೆ ಅದು ಬ್ಯಾಲೆನ್ಸ್ ತಪ್ಪಿದೆ. ಹೀಗಾಗಿ ಬ್ಯಾಲೆನ್ಸ್ ತಪ್ಪಿದ ತಕ್ಷಣ ಆ ಕ್ರೇನು ಹಿಂದ್ಗಡೆಯಿಂದ ಪೂರ್ತಿ ಮೇಲಕ್ಕೆ ಎದ್ದಿರೋದ್ರಿಂದ ದೃಶ್ಯದಲ್ಲಿ ಗಮನಿಸ್ಬೋದು ಆ ಕ್ರೇನ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಕ್ರೇನ್ ವಾಹನ ಸಂಪೂರ್ಣವಾಗಿ ಮೇಲೆದ್ದಿದೆ. ಅದೃಷ್ಟವಶಾತ್ತು ಈ ಕ್ರೇನ್ ಮೇಲ್ಗಡೆ ಹೇಳ್ತಿದ್ದಂಗೆ ಡ್ರೈವರು ಅಲ್ಲಿಂದ ಜಿಗಿದು ಎಸ್ಕೇಪ್ ಆಗಿದ್ದಾನೆ. ಸದ್ಯಕ್ಕೆ ಆತನಿಗೆ ಯಾವುದೇ ರೀತಿಯಂತಹ ಗಾಯಗಳಾಗಿದೆ ಅಥವಾ ಪ್ರಾಣಾಪಾಯವಾಗಿ ಆಗಿಲ್ಲ. ಆ ದೃಶ್ಯದಲ್ಲಿ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದು ಕಂಪೋಸಿಟ್ ಗ್ರೈಡರ್ ಅಂತ ಕರೀತಾರೆ. ಇದನ್ನ ಪಿಲ್ಲರ್ ರೀತಿಯಾಗಿ ಉಪಯೋಗಿಸ್ತಾರೆ BMRCL ಕಾಮಗಾರಿಗೆ. ಈ ಒಂದು ಬ್ಲೂ ಲೈನ್ ಏನಿದೆ, ಬ್ಲೂ ಲೈನ್ ಕಾಮಗಾರಿಗೆ ವೇಳೆ ಈ ರೀತಿಯಾದಂಥ ಒಂದು ಅವಘಡ ಆಗಿರುವಂಥದ್ದು. ಸದ್ಯಕ್ಕೆ ಸ್ಥಳಕ್ಕೆ HSR ಸಂಚಾರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಿದಂಗೆ ಕೇಬಲ್ಗಳು ಸಹ ಕಿತ್ತೋಗಿದೆ, ಜೊತೆಗೆ ಗ್ರೈಂಡರ್ ಸಂಪೂರ್ಣವಾಗಿ ಕೆಳಗಡೆ ಬಿದ್ದಿದೆ. ಈ ಗ್ರೈಡರ್ನೇ ಮೇಲೆ ಕೆತ್ತಬೇಕಾದ್ರೆ ಮೇಲ್ಗಡೆ ಕಾಣ್ತಾ ಇದೆ ಇದು ಕ್ರೇನ್ ಆಪರೇಟ್ ಏನಿದೆ, ಪೂರ್ತಿ ಮೇಲ್ಗಡೆ ಬೂಮ್ ಏನಿದೆ ಆ ಬೂಮ್ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಆ ಜೊತೆಗೆ ಕ್ರೇನ್ ವಾಹನ ಕೂಡ ಪೂರ್ತಿಯಾಗಿ ಮೇಲೆ ಎದ್ದಿದೆ. ಸದ್ಯಕ್ಕೆ ಬೇರೆ ಕ್ರೇನ್ ಅನ್ನ ತರಿಸ್ಕೊಂಡು ಈಗ ಕಾಮಗಾರಿಯನ್ನ ಮಾಡ್ತಾ ಅಂದ್ರೆ ಇದರೊಂದು ಕಾರ್ಯಾಚರಣೆ ಅಂದ್ರೆ ಕೆಳಗಡೆ ಇಳಿಸುವಂತ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ BMRCL ಅಧಿಕಾರಿಗಳು ಹೇಳುವಂತೆ ಟೆಕ್ನಿಕಲ್ ಸಮಸ್ಯೆಯಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ಥಳೀಯರು ಮತ್ತು ಇಲ್ಲಿನ ವರ್ಕರ್ಗಳ ಪ್ರಕಾರವಾಗಿ ಇದು ಹಿಂದ್ಗಡೆ ಭಾರ ಇರಲಿಲ್ಲ, ಮುಂದ್ಗಡೆ ಎತ್ತಕ್ಕೆ ಹೋದಾಗ ಈ ರೀತಿಯಾಗಿ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ HSR ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದು ನಿಖರವಾದ ಕಾರಣ ಎನ್ನುವುದು ತನಿಖೆ ಮುಖಾಂತರ ಗೊತ್ತಾಗಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.